ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳು ತಮಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ, ಆತ್ಮೀಯರೇ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನು ನೋಡ್ತಾ ಇದ್ದೇವೆ ನಾವು. ಸೊ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳ ಬಗ್ಗೆ ನೋಡ್ತಾ ಇದ್ದೇವೆ, ಪ್ರಶ್ನೆಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸೊ ಬರ್ತಕ್ಕಂಥ ಎಕ್ಸಾಮ್ ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತಾ ಇದಾವೆ, ಸೊ ಹಾಗಾದ್ರೆ ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಸೊ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಮೋಸ್ಟ್ ಬ್ಯೂಟಿಫುಲ್ ಭೌತಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳನ್ನ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ನಿಮ್ ಜೊತೆಗೆ. ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ, ಎಕ್ಸಾಮ್ಗೆ ಬಹಳಷ್ಟು ವೆರಿ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸಾಮ್ಗೆ ಬರ್ಬೋದಾದಂತ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಸೊ ನಾವು ಟಾಪಿಕ್ ವೈಸ್ ಹೋಗ್ತಾ ಇದ್ದೇವೆ. ಫಿಸಿಕ್ಸ್ ನಲ್ಲಿ ಬರಬಹುದಾದಂತ ಟಾಪಿಕ್ ವೈಸ್ ಏನಪ್ಪಾ ಅಥವಾ ಕ್ವಶನ್ಸ್ ಗಳು ಬರ್ತಾ ಇದಾವೆ. ಸೊ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಆ ವಿದ್ಯುತ್ ಶಕ್ತಿ ಬಗ್ಗೆ ನಾವು ನೋಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಸೊ ಹಾಗಾದ್ರೆ ಏನಿದು ವಿದ್ಯುತ್ ಶಕ್ತಿಯ ಬಗ್ಗೆ ಏನೆಲ್ಲ ಅಂಶಗಳು ಬರಬಹುದು, ಸೊ ಇದ 2 ವಿಡಿಯೋಗಳನ್ನ ಈ ಒಂದು ಟಾಪಿಕ್ ಮೇಲೆ ನಾನು ಮಾಡ್ತಾ ಇದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ 10th ಎಕ್ಸಾಮ್ಗೆ ಬರಬಹುದಾದಂತ ಫಿಸಿಕ್ಸ್ ಕ್ವಶನ್ಸ್ ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಯಾರೆಲ್ಲ ರಿವಿಷನ್ ಮಾಡ್ತಾ ಇದ್ದಾರಾ, ಸ್ಟಡಿ ಮಾಡ್ತಾ ಇದ್ದಾರಾ, ತಮಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಸೊ ಈ ಪ್ರಶ್ನೆಗಳ ಕಡೆಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇದ್ರೆ ಖಂಡಿತ ನಿಮ್ಮ ಅಂಕಗಳು ಹೆಚ್ಚಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತಾ, ಸೊ ಬನ್ನಿ ಮೊದಲನೇ ಪ್ರಶ್ನೆ ಟ್ರೈ ಮಾಡಿ ನೋಡೋಣ ಸ್ನೇಹಿತರೆ. ಸೊ ಏನಿದು 1 ಅಂಪಿಯರ್ ಅಂದ್ರೆ ಏನಂತ ಪ್ರಶ್ನೆ ಏನಾಗ್ಬೋದು ಹೇಳ್ರಿ. ಸೊ ಕೇಳಬಹುದು, ನೆನ್ಪಿಟ್ಕೋರಿ. ಅಂಪಿಯರ್ ಇದನ್ನು ವ್ಯಾಖ್ಯಾನಿಸಿ ಅಂತಂದು ಹೇಳ್ಬೋದು. ನೋಡ್ರಿ, ಅಂಪಿಯರ್ ಅಂದ್ರೆ ಏನ, ಅಂಪಿಯರ್ ಅನ್ನ ವ್ಯಾಖ್ಯಾನಿಸಿ ಅಂತಂದ್ರೆ ನಿಮಗೆ ಪ್ರಶ್ನೆಗಳು ಬಂದ್ರು ಅಚ್ಚರಿ ಇಲ್ಲ ಅಂತ ಹೇಳ್ತಾ, ಸೊ ಹಾಗಾದ್ರೆ ಅಂಪಿಯರ್ ಎಲ್ಲಿ ಯೂಸ್ ಆಗ್ತಾ ಇದೆ, ಸಿಂಪಲ್ ಆಗಿ ಹೇಳ್ತಾ ಇದ್ದಾವೆ. ವಿದ್ಯುತ್ ಪ್ರವಾಹವನ್ನ ಕಂಡಿಡಿತಕ್ಕಂಥ ಸೂತ್ರ ಸ್ನೇಹಿತರೆ, ನೆನ್ಪಿಟ್ಕೋರಿ. ವಿದ್ಯುತ್ ಪ್ರವಾಹ ಸಂಕೇತ ಆಯ ಕಂಡಿಡಿತಕ್ಕಂಥ ಸೂತ್ರ I is equal to Q divided by T, that is the formula of electric current. ಹೌದಾ? ವಿದ್ಯುತ್ ಪ್ರವಾಹದ ಸೂತ್ರ ಯಾವ್ದಪ್ಪ ಅಂತ ಕೇಳಿದ್ರ I is equal to Q divided by T. ಹೌದಾ? ಸೊ ಅಂಪಿಯರ್ ಅನ್ನೋದೊಂದು ಏನ್ ಹೇಳ್ರಿ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ SI ಮಾನ ಅಂತ ನಾವು ಕರಿತಾ ಇದ್ದಾವೆ. ಅಂತಾರಾಷ್ಟ್ರೀಯ ಏಕಮಾನ ಯಾವುದು, ಅಂಪಿಯರ ಎ ಸಂಕೇತದಿಂದ ಗುರುತ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಯಾವ ಸಂಕೇತ? ಎ ಸಂಕೇತದಿಂದ ನಾವೇನ್ ಮಾಡ್ದವ್ರಿ, ಸೊ ಗುರುತವನ್ನ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಯಾವುದು? ಅಂಪಿಯರ್ ಅನ್ನ ನೆನ್ಪಿಟ್ಕೋರಿ. ಕ್ಲಿಯರ್? ಸಿಂಪಲ್ ಇದೆ, ನೋ ಪ್ರಾಬ್ಲಮ್. ಸೊ ಹಂಗಾರೆ ಏನದು ಅಂಪಿಯರ್ ಅಂದ್ರೆ ಏನ, ಯಾವ್ದಕ್ಕೆ ಅಂಪಿಯರ್ ಅಂತ ನಾವು ಕರಿತಾ ಇದ್ದಾವೆ ನೋಡ್ರಿ. ಕ್ಯೂ ಅಂದ್ರ ವಿದ್ಯುತ್ ಆವೇಶಗಳು. ನೋಡ್ರಿ ನಮ್ಮ ಫಾರ್ಮುಲಾ ಏನ್ ಹೇಳ್ತದ, I is equal to Q divided by T, ರೈಟ್? ಸೊ ನೋಡ್ರಿ, ಕ್ಯೂ ಅಂದ್ರ ವಿದ್ಯುತ್ ಆವೇಶಗಳು, ಟಿ ಅಂದ್ರ ತೆಗೆದುಕೊಂಡ ಕಾಲ. ಏನ್ ಕಾಲ? ವಿದ್ಯುತ್ ಆವೇಶಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದಾವೆ, ಪ್ರವಾಹ ಆಗ್ತಾ ಇದಾವೆ, ಹರಿತಾ ಇದಾವೆ, ಹೋಗ್ತಾ ಇದಾವೆ. ಯಾವ ಹೋಗ್ತಾ ಇದಾವೆ? ವಿದ್ಯುತ್ ಆವೇಶಗಳು ಹೋಗ್ತಾ ಇದಾವೆ. ಎಲ್ಲಿ ಹೋಗ್ತಾ ಇದಾವ್ರಿ? ಸಿಂಪಲ್ ನೆನ್ಪಿಟ್ಕೋರಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಇದೊಂದು ವಾಹಕ, ಈ ವಾಹಕದಲ್ಲಿ ಏನಿದಾವ್ರಿ, ವಿದ್ಯುತ್ ಆವೇಶಗಳು ಹರಿತಾ ಇದಾವೆ. ಒಂದು ಏಕಮಾನ ಕಾಲದಲ್ಲಿ ವಿದ್ಯುತ್ ಆವೇಶಗಳು ಏನಾಗಲ್ರಿ, ಹರಿತಾ ಇದಾವೆ. ವಿದ್ಯುತ್ ಆವೇಶಗಳು ಏನಾಗ್ತಾ ಇದಾವೆ, ಹೋಗ್ತಾ ಇದಾವೆ. ಆ ಹೋಗ್ತಕ್ಕಂತ ದರವನ್ನ ನಾವೇನಂತ ಕರಿತಾ ಹೇಳ್ರಿ, ವಿದ್ಯುತ್ ಪ್ರವಾಹ ಅಂತಂದು ಕರಿತಾ ಇದಾವೆ. ಹಾಗಾದ್ರೆ ಅವ್ರೇನ್ ಕೇಳಿದಾರೆ ಪ್ರಶ್ನೆ, 1 ಅಂಪಿಯರ್ ಅಂದ್ರೆ ಏನಂತಂದು ಕೇಳಿದ್ದಾರೆ. ಸೊ ವಾಟ್ ಈಸ್ 1 ಅಂಪಿಯರ್? 1 ಅಂಪಿಯರ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ, ನೋಡ್ರಿ, ಒಂದು ವಾಹಕ ಇದೆ, ವಾಹಕದಲ್ಲಿ 1 ಕೂಲಂನಷ್ಟು ವಿದ್ಯುತ್ ಆವೇಶಗಳು. ಕೂಲಂ ದಟ್ ಈಸ್ ದಿ SI ಮಾನ ಆಫ್ ವಿದ್ಯುತ್ ಆವೇಶ. ಹೌದಾ? ವಿದ್ಯುತ್ ಆವೇಶಗಳ SI ಮಾನ ಕೂಲಂಗಳಲ್ಲಿ ತಮ್ಮದು. ಅಂದ್ರೆ ಒಂದು ವಾಹಕದಲ್ಲಿ 1 ಕೂಲಂನಷ್ಟು ವಿದ್ಯುತ್ ಆವೇಶಗಳು 1 ಸೆಕೆಂಡ್ದಾಗ ಹರಿಬೇಕ್ರಿ. ಅಂದ್ರೆ ನೋಡ್ರಿ, 1 ಸೆಕೆಂಡಿನಲ್ಲಿ 1 ಕೂಲಂನಷ್ಟು ವಿದ್ಯುತ್ ಆವೇಶಗಳು ಉಂಟಾದರೆ, ಪ್ರವಹಿಸಿದರೆ, ಹರಿದರೆ ಅದು 1 ಅಂಪಿಯರ್ ಅಂತ ಅನ್ಸ್ಕೊಳ್ತಾ ಇದೆ. ಸಿಂಪಲ್. ಏನ್ ಹೇಳ್ಬೇಕಲ್ರಿ, ಒಂದು ವಾಹಕದಲ್ಲಿ 1 ಸೆಕೆಂಡ್ದಾಗ 1 ಕೂಲಂನಷ್ಟು ವಿದ್ಯುತ್ ಆವೇಶಗಳು ಹರಿದು ಅಂದ್ರೆ ಅದಕ್ಕೆ ನಾವು 1 ಅಂಪಿಯರ್ ಅಂತ ನಾವು ಕರಿತಾ ಇದ್ದಾವೆ. ಸಿಂಪಲ್ ಅದಲ್ರಿ. ಒಂದು ಏಕಮಾನ ಕಾಲದಲ್ಲಿ ಅಥವಾ ಸಾರಿ 1 ಸೆಕೆಂಡ್ ಇಲ್ಲಿ 1 ಸೆಕೆಂಡ್ದಾಗ 1 ಕೂಲಂನಷ್ಟು ವಿದ್ಯುತ್ ಆವೇಶಗಳು ಹಾದು ಅಂದ್ರೆ ಅದಕ್ಕೆ ನಾವೇನಂತ ಕರಿತಾವ, 1 ಅಂಪಿಯರ್ ಅಂತ ನಾವು ಕರಿತಾ ಇದ್ದಾವೆ. ಸೊ ಕ್ಲಿಯರ್ ಆಗಿ ನೆನಪಿರ್ಲಿ ಅಂತ ಹೇಳ್ತಾ, ಸೊ ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡ್ತಕ್ಕಂಥ 2 ಸಾಧನಗಳನ್ನ ನಾವು ನೋಡ್ತಾ ಇದ್ದಾವೆ. ಅಮ್ಮೀಟರ್ ಅಂತ ನಾವು ನೋಡ್ತಾ ಇದ್ದಾವೆ. ಸೊ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡ್ತಕ್ಕಂಥ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಅಂತ ನಾವು ಕರಿತಾ ಇದ್ದೇವೆ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಯಾವ್ದು, ಅಮ್ಮೀಟರ್ ಅನ್ನ ಯೂಸ್ ಮಾಡ್ತಾ ಇದಾವೆ. ಬಟ್ ಕ್ಲಿಯರ್ ಆಗಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಗೊತ್ತಿರ್ಲಿ, ಎಲ್ರು ಎಕ್ಸಾಮ್ದಾಗ ಕೇಳ್ಬೋದು. ಸೊ ವಾಟ್ ಈಸ್ ದ ಯೂಸ್ ಆಫ್ ಗ್ಯಾಲೋನೋಮೀಟರ್ ಕೇಳ್ರೆ, ಸೊ ಯಾರಕ್ಕೆ ಯೂಸ್ ಮಾಡ್ತಾ ಇದಾವೆ ಗ್ಯಾಲೋನೋಮೀಟರ್ ಅಂದ್ರೆ, ಸೊ ಕಾಮನ್ ಆಗಿ ನಿಮ್ಗೆ ಗೊತ್ತಿರ್ಬೇಕು, ಕಾಮನ್ ಆಗಿ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಏನಪ್ಪಾ ಅಂದ್ರೆ, ಸೊ ದಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಮೀನ್ಸ್ ದಟ್ ವಿದ್ಯುತ್
ಪ್ರವಾಹದ ದಿಕ್ಕನ್ನ ತೋರಿಸ್ಲಿಕ್ಕೆ ಯೂಸ್ ಆಗ್ತಾ ಇದೆ, ನೆನ್ಪಿಟ್ಕೋರಿ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕಾಂತಕ್ಷೇತ್ರದ ಬಗ್ಗೆನೂ ಸಹಿತ ತಿಳಿಸ್ಕೊಡ್ತಾ ಇದೆ. ಯಾವುದು? ಗ್ಯಾಲ್ವನೋಮೀಟರ್. ನೆನ್ಪಿಟ್ಕೋರಿ. ಸೊ ಕಾಮನ್ ಆಗಿ ಗ್ಯಾಲ್ವನೋಮೀಟರ್ ಅನ್ನೋದು ಏನ್ ಮಾಡ್ತದಪ್ಪ ಆತರ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುವ ಸಾಧನ ಯಾವ್ದಪ್ಪ ಅಂದ್ರೆ ಗ್ಯಾಲ್ವನೋಮೀಟರ್. ವಿದ್ಯುತ್ ಪ್ರವಾಹ ಎಷ್ಟು ಹೊಂಟಿತಿ, ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಎಷ್ಟು ಇದೆ ಅನ್ನೋದನ್ನ ತೋರಿಸೋದು ಯಾವ್ದು ಹೇಳ್ರಿ? ಅಮ್ಮೀಟರ. ನೋಡ್ರಿ, ಒಂದು ಅಂಪಿಯರ್ಕ್ ಇಷ್ಟೆಲ್ಲಾ ಪಾಯಿಂಟ್ ಗಳನ್ನ ನಾವು ಚರ್ಚೆ ಮಾಡೋದು ಅನ್ಕೊಳ್ಳಿ ಮಜಾ ಅದಲ್ರಿ. ಎಸ್, ದಟ್ ಈಸ್ ರಿವಿಷನ್ ಇದೇ ರೀತಿ ಆಗ್ಬೇಕಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಮತ್ತೊಂದು ಕಾನ್ಸೆಪ್ಟ್ ನೋಡೋಣ. ಸೊ ದಟ್ ಈಸ್ ವೋಲ್ಟಾಮೀಟರ್ ಇದೆ. ಸೊ ವೋಲ್ಟಾಮೀಟರ್ ಸಂಕೇತ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಈ ರೀತಿ ನಾವು ಬರಿತಾ ಇದಾವೆ, ಒಂದ್ ಕಡೆ ಪ್ಲಸ್ ಇರ್ತದೆ, ಒಂದ್ ಕಡೆ ಮೈನಸ್ ಇರ್ತಾ ಇದೆ. ದಟ್ ಈಸ್ ದಿ ಸಂಕೇತ. ವೋಲ್ಟಾಮೀಟರ್ ಅನ್ನೋದೊಂದು ಏನ್ ಹೇಳ್ರಿ? ವಿಭವಾಂತರದ, ಎಸ್, ವಿದ್ಯುತ್ ವಿಭವಾಂತರದ ಏನಾಗಿರ್ತದಪ್ಪ ಆತರ ವಿಭವಾಂತರದ ಅಳೆಯುವ ಸಾಧನ. ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು? ವೋಲ್ಟಾಮೀಟರ್. ವಿಭವಾಂತರವನ್ನು ಅಳೆಯುವ ಸಾಧನ ಅದನ್ನು ಕರಿತಾ ಇದಾವ್ರಿ. ವಿಭವಾಂತರವನ್ನ ಅಳೆಯುವ ಒಂದು ಸಾಧನ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ವೋಲ್ಟಾಮೀಟರ್ ಅದನ್ನು ಕರಿತಾ ಇದ್ದೇವೆ. ಅದ ವೋಲ್ಟಾಮೀಟರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಎಕ್ಸಾಮ್ ದಾಗ ಏನ್ ಕೇಳ್ತಾರಪ್ಪ ಅಂದ್ರ ವಿಭವಾಂತರವನ್ನ ಮಂಡಲದಲ್ಲಿ ಜೋಡಿಸ್ಬೇಕಾದ್ರೆ ನೆನಪಿಟ್ಟುಕೋರಿ. ಯಾವ್ದಾದ್ರು ಒಂದು ಸರ್ಕಿಟ್ದಾಗ ಅಥವಾ ವಿದ್ಯುತ್ ಮಂಡಲದಲ್ಲಿ ಜೋಡಿಸ್ಬೇಕಾದ್ರೆ ಯಾವ ರೀತಿ ಜೋಡಿಸ್ತಾರಪ್ಪ? ಸೊ ದಟ್ ಈಸ್ ಮೇನ್ ಪಾಯಿಂಟ್. ಇದೊಂದು ಪಾಯಿಂಟ್ ಹೇಳಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಯಾವ್ದಪ್ಪ ಅಂದ್ರ ಸಮಾಂತರ ಜೋಡಣೆ. ನೆನ್ಪಿಟ್ಟುಕೋರಿ. ವಿಶೇಷವಾಗಿ ನಮ್ಮ ಇವತ್ತು ಮನೆಗಳಲ್ಲಿ ಅಥವಾ ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ವಿದ್ಯುತ್ ಮಂಡಲಗಳೇನಿದಾವಲ್ಲ, ಸೊ ಆ ವಿದ್ಯುತ್ ಸರ್ಕಿಟ್ಗಳೇನಿದಾವಲ್ಲ ಅಲ್ಲಿ ವೋಲ್ಟ್ಗಳನ್ನ ಅಥವಾ ವೋಲ್ಟಾಮೀಟರ್ ನ ಯಾವ ರೀತಿ ಜೋಡಿಸ್ತಾರಪ್ಪ ಅಂದ್ರ ಸರಣಿ ರೂಪದಲ್ಲಿ ಜೋಡಿಸೋದಿಲ್ಲ. ಯಾವ ರೂಪದಲ್ಲಿ ಹೇಳ್ರಿ? ಸಮಾಂತರ ರೂಪದಲ್ಲಿ ಜೋಡಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ವೋಲ್ಟಾಮೀಟರ್ ಗಳನ್ನ ಏನ್ ಮಾಡ್ತಾರೆ ಹೇಳ್ರಿ? ಸಮಾಂತರ ರೂಪದಲ್ಲಿ ಏನ್ ಮಾಡ್ತಿರ್ತಾರೆ? ಜೋಡಿಸ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರಬೇಕಾಗ್ತದೆ. ಬಿಕಾಸ್ ಆಫ್ ವೋಲ್ಟಾಮೀಟರ್ ನ ಸಮಾಂತರವಾಗಿ ಜೋಡಿಸೋದ್ರಿಂದ ಏನಾಗ್ತದಪ್ಪ ಅಂದ್ರ ಹರಿತಕ್ಕಂತ ಕರೆಂಟ್ ಏನಾಗ್ತದಪ್ಪ ಅಂದ್ರೆ ಡಿವೈಡ್ ಆಗಿ ಹೋಗ್ತೈತಿ, ಪ್ರತ್ಯೇಕ ಆಗಿ ಹೋಗ್ತಾ ಇದೆ. ಹೌದಾ? ಸೊ ಇಡೀ ಸರ್ಕಿಟ್ಗ ಒಂದೇ ಒಂದು ವೋಲ್ಟೇಜ್ ಇರ್ತೈತಿ. ನೆನ್ಪಿಟ್ಕೋರಿ. ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂಥ ವೋಲ್ಟೇಜ್ 220 ವೋಲ್ಟ್ ಇರ್ತೈತಿ. ನೆನ್ಪಿಟ್ಕೋರಿ. ಎಷ್ಟು ಹೇಳ್ರಿ? 220 ವೋಲ್ಟೇಜ್ ನಮ್ಮಲ್ಲಿ ಕಂಡು ಬರ್ತಾ ಇದೆ. ನೆನ್ಪಿಟ್ಕೋರಿ. ಹೌದಾ? ಎಸ್, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ನೋಡೋಣ. ಬಂದೇ ಬಿಟ್ಟು ದಾದಾ ಬಂದ. ದಾದಾ ತನ್ನೋ ಕರಿತಾ ಇದಾವೆ. ಎಲೆಕ್ಟ್ರಿಕ್. ಹೌದಾ? ಓಮ್ನ ನಿಯಮ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ? ಸೊ ವಿದ್ಯುತ್ ಶಕ್ತಿಯಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಅಥವಾ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ಓಮ್ನ ನಿಯಮ. ಈಗಾಗಲೇ ನೋಡ್ರಿ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಇವತ್ತು ಇದೊಂದು ಏನಿದೆ ಹೇಳ್ರಿ? ವಾಹಕ. ವಾಹಕಕ್ಕೆ ಹೊಂದಿಕೊಂಡಿರುವ ಏನು ವಿಭವಾಂತರ ಇರ್ತೈತಿ. ವಾಹಕ ಅಂದ ಕೂಡಲೇ ಒಂದು ವಿದ್ಯುತ್ ಪ್ರವಾಹ ಇದೆ. ವಿದ್ಯುತ್ ಪ್ರವಾಹ ಅಂದ್ರೆ ವಿದ್ಯುತ್ ಆವೇಶಗಳು ಹೊಂಟಿದೆ. ವಿದ್ಯುತ್ ಆವೇಶಗಳು ಹೊಂಟಿದ ಅಂದ ಕೂಡಲೇ ಅಲ್ಲಿ ಏನಿದೆ ಹೇಳ್ರಿ? ವಿದ್ಯುತ್ ವಿಭವಾಂತರ ಐತಿ. ಅದ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಇರ್ತಕ್ಕಂಥ ಸಂಬಂಧವನ್ನ ತಿಳಿಸ್ಕೊಡ್ತಾ ಇದೆ. ಯಾವುದು? ಓಮ್ನ ನಿಯಮ. ಎಕ್ಸಾಮ್ ಕೇಳ್ಬೋದು ಓಮ್ನ ನಿಯಮ ಎದ್ರ ಬಗ್ಗೆ ತಿಳಿಸ್ಕೊಡ್ದೀಪ ಆತರ ವಿಭವಾಂತರಕ್ಕೂ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಇರ್ತಕ್ಕಂಥ ಸಂಬಂಧವನ್ನ ತಿಳಿಸ್ಕೊಡ್ತೈತಿ. ಬಟ್ ಈ ನಿಯಮ ಯಾವಾಗ ಸಕ್ಸಸ್ ಆಗ್ತೈತಿಪ್ಪ ಅಂತ ಕೇಳಿದ್ರೆ ಸ್ಥಿರ ತಾಪ ಇದ್ದಾಗ ಮಾತ್ರ, ಕಾನ್ಸ್ಟಂಟ್ ಟೆಂಪರೇಚರ್ ಇದ್ದಾಗ ಮಾತ್ರ. ನೆನ್ಪಿಟ್ಕೋರಿ. ಸ್ಥಿರ ತಾಪವಿದ್ದಾಗ ಮಾತ್ರ ಓಮ್ನ ನಿಯಮ ಅಪ್ಲೈ ಆಗ್ತೈತಿ. ಟೆಂಪರೇಚರ್ ವೇರಿಯೇಷನ್ ಆಯ್ತು, ಕೊಠಡಿ ತಾಪದಲ್ಲಿ ಹೈ ವೇರಿಯೇಷನ್ ಆಯ್ತು ಅಥವಾ ಲೋ ವೇರಿಯೇಷನ್ ಆಯ್ತು ಅಂದ್ರೆ ಅಲ್ಲಿ ಓಮ್ನ ನಿಯಮ ಫಾಲೋ ಅಪ್ ಆಗಂಗಿಲ್ಲ. ಸೊ ದಟ್ ಈಸ್ ಮೇನ್ ಪಾಯಿಂಟ್. ಅದು ನಿಮಗೆ ಗೊತ್ತಿರಲೇಬೇಕಾಗ್ತದ. ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಸ್ಥಿರ ತಾಪಕದಲ್ಲಿ ವಾಹಕಕ್ಕೆ ಅಥವಾ ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ವಾಹಕಕ್ಕೆ ಹೊಂದಿಕೊಂಡಿರುವ ವಿಭವಾಂತರಕ್ಕೆ ಏನಾಗಿರ್ತದೆ ಹೇಳ್ರಿ? ನೇರ ಅನುಪಾತದಲ್ಲಿ ಇರ್ತಾ ಇದೆ. ಯಾವ ಅನುಪಾತ? ನೇರ ಅನುಪಾತದಲ್ಲಿ ಇರ್ತೈತಿ. ದಟ್ ಈಸ್ ದ ರೂಲ್ಸ್ ಆಫ್ ಓಮ್ಸ್ ಲಾ ಅಂತ ಕರಿತಾ ಇದ್ದಾವೆ. ಏನ್ ಹೇಳ್ರಿ? ಸ್ಥಿರ ತಾಪಕದಲ್ಲಿ ವಾಹಕಕ್ಕೆ ಹೊಂದಿಕೊಂಡ ಅಥವಾ ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ವಾಹಕದಲ್ಲಿ ಹೊಂದಿಕೊಂಡಿರುವ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರ್ತೈತಿ. ಸೊ ಅಲ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ವಿದ್ಯುತ್ ಪ್ರವಾಹಕ ಕೆಲವು ಅಡಚಣೆ ಬರೋದ್ರಿಂದ ಸೊ ಕಾನ್ಸ್ಟೆಂಟ್ ಆಗಿ ಯಾವ್ದು ಬರ್ತೈತಿ? ಅಲ್ಲಿ ಆರ್ ಬರ್ತಾ ಇದೆ. ಸೊ ಆರ್ ಇಸ್ ಈಕ್ವಲ್ ಟು ಏನಂತ ಬರಿಬಹುದು ನಾವು? ಫಿ ಡಿವೈಡ್ ಬೈ ಐ ಅಂತ ಬರಿಬಹುದು. ದಟ್ ಈಸ್ ದಿ ಓಮ್ನ ನಿಯಮದ ಬಗ್ಗೆ ನಾವು ಸಾರಾಂಶವನ್ನು ಹೇಳ್ತಾ ಇದ್ದೇವೆ. ಫಿ ಇಸ್ ಈಕ್ವಲ್ ಟು ಐ ಆರ್, ದಟ್ ಈಸ್ ಆಲ್ಸೋ ರೈಟ್. R is equal to phi by I, that is also right. Then I is equal to phi divided by R, that is also right. ನೋಡಿ, ಮೂರು ರೀತಿ ಸೂತ್ರಗಳನ್ನ ರೆಡಿ ಮಾಡಬಹುದು. phi is equal to ಬರಿಬಹುದು, R is equal to ಬರಿಬಹುದು, I is equal to ಬರಿಬಹುದು. ನೆನ್ಪಿಟ್ಕೋರಿ. ಹಾಗಾದ್ರೆ ಸೊ ಇಲ್ಲಿ phi ದ SI ಯೂನಿಟ್ ಏನಪ್ಪಾ ಅಂತ ಕೇಳಿದ್ರೆ ಸೊ SI ಯೂನಿಟ್ ಏನಿದೆ ಹೇಳ್ರಿ? ವೋಲ್ಟ್ ಇದೆ. ಸೊ ದಟ್ ಈಸ್ phi ದಿಂದ ಗುರುತ ಮಾಡ್ತಾವ. ಹೌದಾ? ಸೊ ಇದೆ ದ SI ಯೂನಿಟ್ ಏನಪ್ಪಾ ಅಂತ ಕೇಳಿದ್ರೆ ಸೊ ಈಗಾಗಲೇ ಹೇಳಿದೆ ನಾನು. ಯಾವುದು? ಅಂಪಿಯರ್ ಅಂತ ನಾವು ಕರಿತಾ ಇದ್ದಾವೆ.
ಎ ಸಂಕೇತದಿಂದ ಗುರುತ ಮಾಡ್ತಾ ಇದ್ದಾವೆ. ಇನ್ನೊಂದು ಯಾವ್ದು ಹೊಸದು ಬತ್ರಿ 6. ಸೊ 6 ಅನ್ನೋದು ರೆಜಿಸ್ಟರ್ ಅಂತ ನಾವು ಕರಿತಾ ಇದ್ದಾವೆ. ಸೊ ಅದ್ರದ್ದು SI ಯೂನಿಟ್ ಏನಪ್ಪಾ ಅಂತ ಕೇಳಿದ್ರೆ ಸೊ ದಟ್ ಈಸ್ ಓಮ್. ಏನ್ ಹೇಳ್ರಿ, ಓಮ್ ಅಂತ ನಾವು ಕರಿತಾ ಇದ್ದಾವೆ. ನೆನ್ಪಿಟ್ಕೊಳ್ಳಿ, ಸಂಕೇತ ಈ ರೀತಿ ಗುರುತ ಮಾಡ್ತಾ ಇದ್ದಾವೆ, ಓಮ, ನೆನ್ಪಿಟ್ಕೊಳ್ಳಿ. ಸೊ ಈ 6ದ ಮಂಡಲದಲ್ಲಿ ನಾವ್ ಏನ್ ಮಾಡ್ತಾವಪ್ಪ ಅಂದ್ರೆ ಈ ರೀತಿ ಗುರುತ ಮಾಡ್ತಾವ ನೋಡ್ರಿ. ಸೊ ಸಂಕೇತ ಗೊತ್ತಿರ್ಬೇಕು, ಮಂಡಲದ ಸಂಕೇತ ಓಂ. ರೋಧದ ಸಂಕೇತ ಯಾವ್ದಪ್ಪ ಅಂದ್ರ ಸೊ ದಟ್ ಈಸ್ ರೋಧ ಅಂದ್ರೆ ಏನ್ ಹೇಳ್ರಿ, ವಿದ್ಯುತ್ ಹೋಗಕ್ ಅಡಚಣೆ ಮಾಡೋದ, ಅಡ್ಡಿ ಮಾಡೋದ ತಂದಂಗ, ಅಡಚಣೆ ತ್ರಾಸ್ ಕೊಡೋದ ತಂದಂಗ್ರಿ. ವಿದ್ಯುತ್ ರೋಧ ಅಂದ್ರೆ ಏನ್ ಹೇಳ್ರಿ, ವಿದ್ಯುತ್ ಹರಿಯಲು ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥ ದಟ್ ಈಸ್ ಒಂದು ಗುಣ ಅಂತ ನಾವು ಕರಿತೇವೆ, ಅಡ್ಡಿ ಆಗೋದು ಅಂತಂದಂಗ. ಹೌದಾ? ಸೊ ಅಡ್ಡಿ ಆಗೋದು ಯಾವ್ದಪ್ಪ ಅಂದ್ರೆ ಸೊ ದಟ್ ಈಸ್ ವಿದ್ಯುತ್ ರೋಧ. ಇದು ಓಮ್ನ ನಿಯಮ ಗೊತ್ತಿರ್ಲೇಬೇಕಂತ ಹೇಳ್ತಾ, ಸೊ ಮೋಸ್ಟ್ ಬ್ಯೂಟಿಫುಲ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಲ್ಲಿ ನಾವು ಗಮನಿಸ್ತಾ ಇದ್ದಾವೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ವಿದ್ಯುತ್ ರೋಧದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು. ಇದು ನಿಮಗೆ 2 ಅಂಕದಲ್ಲಿಯೂ ಬರ್ಬೋದು, 3 ಅಂಕಕ್ಕೂ ಸಹಿತ ಬರ್ಬೋದು. ಪರೀಕ್ಷೆ ಗ್ಯಾರಂಟಿ ಏನಂತ ಹೇಳ್ರಿ ಬರ್ತಾ ಇದೆ. ಅದ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಂಪಲ್ ಇದೆ. ನಾನು ಡೈರೆಕ್ಟ್ ಆಗಿ ಬರಿತೀನಿ. ರೋಧ ಏನಾಗ್ಯದಪ್ಪ ಅಂದ್ರ ಅದ್ರ ಉದ್ದಕ್ಕೆ ನೇರ ಅನುಪಾತದಲ್ಲಿ ಇರ್ತೈತಿ ನೋಡ್ರಿ. ಯಾವುದು 1ನೇ ಪಾಯಿಂಟ್. ಸೊ ನೋಡ್ರಿ, ನಾನು ಸ್ಟಾರ್ಟಿಂಗ್ ಪಲ್ಲ ಹಿಂಗ್ ಬರ್ಕೋತ ಹೋಗ್ತೀನಿ, ಆಮೇಲೆ ನಿಮಗೆ ಕ್ಲಿಯರ್ ಕೊಡ್ತೀನಿ. ರೋಧ ಅನ್ನೋದು ಉದ್ದಕ್ಕೆ ನೇರ ಅನುಪಾತ ಇದೆ. ಇನ್ನೇದ ರೋಧ ಅಂದ್ರೆ 6 ಈಗಾಗಲೇ ಗೊತ್ತಿದೆ. ರೋಧ ಅನ್ನೋದು ಆ ವಾಹಕದ ವಿಸ್ತೀರ್ಣಕ್ಕೆ ವಿಲೋಮ ಅನುಪಾತದಲ್ಲಿದೆ. 3ನೇದ ರೋಧ ಏನಾಗಿತ್ತಪ್ಪ ಅಂದ್ರ ವಾಹಕದ ಸ್ವಭಾವದ ಮೇಲೆ ಡಿಪೆಂಡ್ ಇದೆ. ವಾಹಕದ ಸ್ವಭಾವ, ನೇಚರ್ ಆಫ್ ಮಟೀರಿಯಲ್ ಅಂತ ನಾವು ಕರಿತಾ ಇದ್ದಾವೆ. ಇನ್ನೊಂದು ಗೊತ್ತಿರಬೇಕು, ನಿಮ್ಮಲ್ಲಿ ಹೇಳಿದಾರಲ್ಲೂ ಗೊತ್ತಿಲ್ಲ, ಬಟ್ ಗೊತ್ತಿರ್ಲಿ, ವಾಹಕದ ತಾಪ, ಟೆಂಪರೇಚರ್. ಸೊ ಇವು ಪ್ರಮುಖವಾಗಿ ನೋಡ್ರಿ. ವಾಹಕದ ಉದ್ದರಿ, ನೆಕ್ಸ್ಟ್ ವಾಹಕದ ದಪ್ಪ ಅಂತ ಕರಿತಾರೆ, ಅದಕ್ಕಿನ್ನೊಂದು ಹೆಸರ ವಿಸ್ತೀರ್ಣ ಅಂತಾನೂ ಕರಿತಾ ಇದ್ದಾವೆ. ಇವು ಪ್ರಮುಖವಾಗಿ 4 ಅಂಶಗಳು ಏನಾತಪ್ಪ ಅಂದ್ರ ಸೊ ಪ್ರಭಾವ ಬೀರ್ತಾ ಇದಾವೆ. ವಾಹಕದ ಉದ್ದ ಯಾವತ್ತು ಸಹಿತ ನೇರ ಅನುಪಾತದಲ್ಲಿ ಇರ್ತೈತಿ, ಯಾವ್ದಕ್ಕ, ವಿದ್ಯುತ್ ರೋಧಕ್ಕೆ. ಇನ್ನ ವಾಹಕದ ದಪ್ಪ ವಿದ್ಯುತ್ ರೋಧಕ್ಕೆ ಏನಾಗಿರ್ತೈತಿ ಹೇಳ್ರಿ, ವಿಲೋಮ ಅನುಪಾತದಲ್ಲಿ ಇರ್ತಾ ಇದೆ. ನೆನ್ಪಿಟ್ಕೊರಿ, ಯಾವ ಅನುಪಾತ? ವಿಲೋಮ. ವಿಲೋಮ ಅಂದ್ರೆ ಏನ್ ಹೇಳ್ರಿ, ರೋಧ ಹೆಚ್ಚೈತಂದ್ರ ದಪ್ಪ ಕಡಿಮೆ ಇರ್ತಾ ಇದೆ, ದಪ್ಪ ಹೆಚ್ಚೈತಂದ್ರ ರೋಧ ಕಡಿಮೆ ಆತೈತಿ. ಹೆಚ್ಚು ಕಡಿಮೆ ದಟ್ ಇಸ್ ವಿಲೋಮ ಅನುಪಾತ. ನೇರ ಅಂದ್ರೆ ಇದು ಹೆಚ್ಚಾದ್ರೆ ಇದು ಹೆಚ್ಚಾಗ್ತದ. ಇದು ರೋಧ ಕಡಿಮೆ ಇರ್ತದ್ರ ಉದ್ದನೂ ಕಡಿಮೆ ಇರ್ತದ. 2 ಪಟ್ಟು ರೋಧ ಕಡಿಮೆ ಐತಂದ್ರ 2 ಪಟ್ಟು ಉದ್ದ ಕಡಿಮೆ ಆಗಿರ್ತದ. ಅಥವಾ ಒಂದು ವಾಹಕದ ಉದ್ದವನ್ನು 5 ಪಟ್ಟು ಹೆಚ್ಚಿಗೆ ಮಾಡಿದಾಗ, ಒಂದು ವಾಹಕದ ಉದ್ದವನ್ನು 5 ಪಟ್ಟು ಹೆಚ್ಚಿಗೆ ಮಾಡಿದಾಗ ರೋಧ ಎಷ್ಟಾಗುತ್ತಿದೆ, ಅದು 5 ಪಟ್ಟು ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ನೇರ ಅನುಪಾತ ಇದೆ. ಒಂದು ವಾಹಕದ ಉದ್ದವನ್ನು 10 ಪಟ್ಟು ಹೆಚ್ಚು ಮಾಡಿದಾಗ ರೋಧ ಏನಾಗುತ್ತದೆ, ರೋಧವು ಸಹಿತ 10 ಪಟ್ಟು ಹೆಚ್ಚಾಗುತ್ತದೆ. ಬಿಕಾಸ್ ಆಫ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇದೆ, ನೇರ ಅನುಪಾತ ಇದೆ. ನೆನ್ಪಿಟ್ಕೋರಿ. ಅದ ಒಂದ್ ಲೆಕ್ಕ ವಿಲೋಮ ಅನುಪಾತ ತರ ದಟ್ ಈಸ್ ಬೇರೆ ಬರ್ತೈತಿ. ನೆನ್ಪಿಟ್ಕೋರಿ, ವಿಲೋಮ ಅನುಪಾತ ಇದ್ದಾಗ ನೋಡ್ರಲ್ಲ, ವಿಲೋಮ ಅನುಪಾತ ಇದಲ್ಲ, ಸೊ ದಟ್ ಈಸ್ ಅ ಫಾರ್ಮುಲಾ ಅಂತ ಶಾರ್ಟ್ ಕಟ್ ದಾಗ ಬರ್ಕೋಬಹುದು. ಇದನ್ನ ಶಾರ್ಟ್ ಕಟ್ ದಾಗ ಬರಿಬಹುದು, R = 1/a ಅಂತ ಬರಿಬಹುದು ನಾವು ಡೈರೆಕ್ಟ್ ಆಗಿ. ವಿಸ್ತೀರ್ಣವನ್ನು 2 ಪಟ್ಟು ಹೆಚ್ಚಿಗೆ ಮಾಡಿದಾಗ, ವಿಸ್ತೀರ್ಣವನ್ನು 2 ಪಟ್ಟು ಹೆಚ್ಚಿಗೆ ಮಾಡಿದಾಗ, ವಾಹಕದ ವಿಸ್ತೀರ್ಣವನ್ನು 2 ಪಟ್ಟು ಹೆಚ್ಚಿಗೆ ಮಾಡಿದಾಗ ಎ ಜಾಗದ 2 ಬರುದು ಅಂದ್ರೆ ಉತ್ತರ ಏನ್ ಬಂತು, 1/2 ಬಂತು. ನೋಡ್ರಿ ನೋಡ್ರಿ ಎ = 2 ಆದಾಗ, 2 ಪಟ್ಟಾದಾಗ ರೋಧ ಏನಾಗ್ತದ, ಅರ್ಧ ಆಗ್ತದ ರೀ. ನೋಡ್ರಿ ಅರ್ಧ ಆಗ್ತಾ ಇದೆ. 1/2 ಅಂದ್ರೆ ದಟ್ ಈಸ್ ಅರ್ಧ. ಅರ್ಥ ಆಗ್ತಾ ಇದೆ ಅಲ್ರಿ. ಈಗ ಒಂದಳಕ ವಿಸ್ತೀರ್ಣವನ್ನು 4 ಪಟ್ಟು ಮಾಡಿದಾಗ ರೋಧ ಏನಾಗ್ತದ, 1/4 ಆಗ್ತದ. 1/4 ಪಟ್ಟು ಕಡಿಮೆ ಆತೈತಿ. 1/4 ಅಷ್ಟು ಏನಾಗ್ತದ, ಕಡಿಮೆ ಆಗ್ತಾ ಇದೆ. ನೋಡಿ ಯಾಕೆ ಇಂಟ್ರೆಸ್ಟಿಂಗ್ ಇದೆ. ಹೌದಾ? ಸೊ ಹಾಗಾಗಿ ವಿಲೋಮ ಅನುಪಾತ ಅಂತ ಕರಿತಾ ಇದ್ದಾವೆ. ವಸ್ತುವಿನ ಸ್ವಭಾವ ಅಲ್ಲಿರ್ತಕ್ಕಂಥ ಸ್ವತಂತ್ರ ಎಲೆಕ್ಟ್ರಾನ್ಗಳ ಮೇಲೆ ಡಿಪೆಂಡ್ ಆಗಿರ್ತಾ ಇದ್ದಾವೆ. ನೆನ್ಪಿಟ್ಕೋರಿ, ವಸ್ತುವಿನ ಸ್ವಭಾವ. ಅಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಹೆಚ್ಚಿಗೆ ಇದ್ದು, ಫ್ರೀ ಸ್ವತಂತ್ರವಾಗಿರ್ತಕ್ಕಂಥ ಎಲೆಕ್ಟ್ರಾನ್ ಹೆಚ್ಚಿಗೆ ಇದ್ದು ಅಂದ್ರ ಅಲ್ಲಿ ಕರೆಂಟ್ ಹೆಚ್ಚಿಗೆ ಪಾಸ್ ಆಗ್ತೈತಿ, ಅಲ್ಲಿ ರೋಧ ಕಡಿಮೆ ಇರ್ತದ. ಇನ್ನು ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಇತ್ತು ಅಥವಾ ತಟಸ್ಥವಾಗಿದ್ದು ಅಂದ್ರೆ ಅಲ್ಲೇನಾಗ್ತದ, ಎಲೆಕ್ಟ್ರಾನ್ ಫ್ಲೋ ಇರಂಗಿಲ್ಲ, ಅಲ್ಲಿ ವಿದ್ಯುತ್ ರೋಧ ಹೆಚ್ಚಿಗೆ ಇರ್ತದ ಅಂತ ನಾವು ಕರಿತಾ ಇದ್ದೇವೆ. ಉದಾಹರಣೆ ಅವಾಹಕಗಳು ಅಂತ ನಾವು ಕರಿತಾ ಇದ್ದೇವೆ. ಅವಾಹಕಗಳಲ್ಲಿ ವಿದ್ಯುತ್ ರೋಧ ಹೆಚ್ಚಿಗೆ ಇರ್ತದೆ, ವಾಹಕಗಳಲ್ಲಿ ವಿದ್ಯುತ್ ರೋಧ ಏನಾಗಿರ್ತೈತಿ, ಕಡಿಮೆ ಇರ್ತಾ ಇದೆ. ಯಾಕ ವಾಹಕಗಳು ಅಂದ್ರ ತಾಮ್ರದ ತಂತಿ, ಕಬ್ಬಿಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಇವೆಲ್ಲ ಏನಾದ್ರು ಉತ್ತಮ ವಾಹಕಗಳು ಅಂತ ನಾವು ಕರಿತಾ ಇದ್ದಾವೆ. ಹೌದಾ? ಯಾಕಂದ್ರೆ ಅಲ್ಲಿ
ಎಲೆಕ್ಟ್ರಾನ್ಗಳು ಸ್ಪೀಡ್ ಆಗಿ ಹೋಗ್ತಿರ್ತವೆ, ಅಲ್ಲಿ ರೋಧನೇ ಇರೋದಿಲ್ಲ, ಅಡಚಣೆನೇ ಇರೋದಿಲ್ಲ. ಹಾಗಾಗಿ ಅಲ್ಲಿ ರೋಧ ಕಡಿಮೆ ಇರ್ತೈತಿ ವಾಹಕಗಳಲ್ಲಿ. ಬಟ್ ಅವಾಹಕಗಳಲ್ಲಿ ಏನಾಗಿರ್ತದೆ ಹೇಳ್ರಿ, ಹೆಚ್ಚಿಗೆ ಇರ್ತೈತಿ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಸೊ ಕ್ಲಿಯರ್ ಆಗಿ ಗೊತ್ತಿಲ್ಲ. ಇನ್ನು ಟೆಂಪರೇಚರ್ ಸಹಿತ ಏನಾಗ್ಯದಪ್ಪ ಆತರ ನೇರ ಅನುಪಾತದಲ್ಲಿ ಇದೆ ಅನ್ನೋದು ನೋಡ್ತಾ ಇದ್ದಾವೆ. ಸೊ ದಟ್ ಈಸ್ ಆರ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ನಾವು ಕರಿತಾ ಇದ್ದಾವೆ. ಇವು ಪ್ರಮುಖವಾಗಿ ವಿದ್ಯುತ್ ರೋಧದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು. ಯಾಕೆ ಅನ್ನುವಂತ ಪ್ರಶ್ನೆ ಬತ್ತಪ್ಪ ಅಂತ ಕೇಳ್ರೆ ನಿಮ್ಗೆ ಗೊತ್ತಿರಬೇಕು. ವಾಹಕದ ಉದ್ದ ಹೆಚ್ಚಾದಂತೆ, ಗಮನಿಸಬೇಕು, ವಾಹಕದ ಉದ್ದ ಹೆಚ್ಚಾದಂತೆ ರೋಧವನ್ನು ಸಹಿತ ಏನಾಗ್ತೈತಿ, ಹೆಚ್ಚಾಗ್ತಾ ಇದೆ. ಏಕೆಂದ್ರೆ ಅಲ್ಲಿ ಎಲೆಕ್ಟ್ರಾನ್ಗಳ ನಡುವೆ ಏನಾಗ್ತೈತಿ ಹೇಳ್ರಿ, ಘರ್ಷಣೆ ಕಂಡು ಬರ್ತಾ ಇದೆ. ನೆನ್ಪಿಟ್ಟುಕೋರಿ, ಎಲೆಕ್ಟ್ರಾನ್ಗಳ ನಡುವೆ ಘರ್ಷಣೆ ಕಂಡು ಬರುವುದರಿಂದ ಎಲೆಕ್ಟ್ರಾನ್ಗಳ ಸ್ಪೀಡ್ ಕಂಡು ಬರಂಗಿಲ್ಲ. ನೆನ್ಪಿಟ್ಕೋರಿ. ಇನ್ನ ರೋಧ ಕಡಿಮೆ ಆದಂತೆ ವಿಸ್ತೀರ್ಣ ಹೆಚ್ಚಾಗುತ್ತದೆ, ಅಥವಾ ವಿಸ್ತೀರ್ಣ ಹೆಚ್ಚಾದಂತೆ ರೋಧ ಕಡಿಮೆ ಆಗ್ತೈತಿ. ಏಕೆಂದ್ರೆ ವಿಸ್ತೀರ್ಣ ಹೆಚ್ಚಾದಂತೆ ಎಲೆಕ್ಟ್ರಾನ್ಗಳ ವೇಗನು ಏನಾಗ್ತೈತಿ ಹೇಳ್ರಿ, ಹೆಚ್ಚಾಗ್ತೈತಿ. ಎಲೆಕ್ಟ್ರಾನ್ಗಳ ವೇಗ ಏನಾಗ್ತೈತಿ, ಇಲ್ಲಿ ನೋಡ್ರಿ, ಎಲೆಕ್ಟ್ರಾನ್ಗಳ ಘರ್ಷಣೆ ಹೆಚ್ಚಾಗ್ತೈತಿ, ಇಲ್ಲಿ ಎಲೆಕ್ಟ್ರಾನ್ಗಳ ವೇಗನು ಸಹಿತ ಏನಾಗ್ತೈತಿ, ಹೆಚ್ಚಾಗ್ತಾ ಇದೆ. ಎಲ್ಲಿ ವಿಸ್ತೀರ್ಣ ಹೆಚ್ಚಿತ್ತು, ಜಾಗ ಹೆಚ್ಚಿತ್ತು ಅಂತ ತಿಳ್ಕೊರಿ, ನೀವು ಎಲೆಕ್ಟ್ರಾನ್ ಓಡ್ಲಿಕ್ಕೆ ಜಾಗ ಸಿಗ್ತದೆ, ಅವಾಗ ವಿದ್ಯುತ್ ರೋಧಕ್ಕೆ ಅಡಚಣೆನ ಆಗಂಗಿಲ್ಲ, ವಿದ್ಯುತ್ ಪ್ರವಾಹಕ್ಕೆ ಅಡಚಣೆನ ಆಗಲ್ಲ. ಆಟೋಮೆಟಿಕ್ ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಇರ್ತದೆ, ವಿದ್ಯುತ್ ರೋಧ ಕಡಿಮೆ ಇರ್ತೈತಿ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಸೊ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಅಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಜೌಲ್ ರವರ ಉಷ್ಣೋತ್ಪನ್ನ ಪರಿಣಾಮ. ಹೌದು, ಜೇಮ್ಸ್ ಪ್ರೆಸ್ಕಾಟ್ ಜೌಲ್ ಉಷ್ಣವನ್ನ ಕಂಡುಹಿಡಿದ್ರು. ಅಂದ್ರ ವಿದ್ಯುತ್ ಹರಿಯುವಾಗ, ನೆನ್ಪಿಟ್ಕೋರಿ, ವಿದ್ಯುತ್ ಹರಿಯುವಾಗ ಈ ವಾಹಕದಲ್ಲಿ ಏನ್ ಮಾಡ್ತೈತಿ ಹೇಳ್ರಿ, ಉಷ್ಣ ಶಕ್ತಿಯನ್ನ ಬಿಡುಗಡೆ ಮಾಡ್ತೈತಿ. ನೋಡ್ರಿ, ವಾಹಕದಲ್ಲಿ ನೆನ್ಪಿಟ್ಕೋರಿ, ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ ವಾಹಕದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡ್ತೈತಿ, ಉಷ್ಣವನ್ನ ಉಂಟು ಮಾಡ್ತಾ ಇದೆ. ಈ ಪರಿಣಾಮವನ್ನ ಉಷ್ಣೋತ್ಪನ್ನ ಪರಿಣಾಮ ಅಂತ ಕರಿತಾ ಇದ್ದಾವೆ. ಜೇಮ್ಸ್ ಪ್ರೆಸ್ಕಾಟ್ ಜೌಲ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿದ ಅಂತ ಹೇಳ್ತಾ ಇದ್ದಾವೆ. ಹಾಗಾದಲ್ಲಿ ಉಂಟಾಗ್ತಕ್ಕಂಥ ಉಷ್ಣವು ಆ ವಾಹಕದಲ್ಲಿ ಕಂಡು ಬರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತೈತಿ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಆ ವಾಹಕದಲ್ಲಿ ಇರ್ತಕ್ಕಂಥ ಏನ್ ಹೇಳ್ರಿ, ವಿದ್ಯುತ್ ರೋಧಕ್ಕೆ ನೇರ ಅನುಪಾತ. ಇನ್ನು ಎಷ್ಟು ಟೈಮ್ ಹರಿತದ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದ I²RT ಅಂತ ಕರಿತಾ ಇದಾವೆ. ನೋಡಿ, ನೆನ್ಪಿಟ್ಟುಕೋರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂತಾನೆ ಹೇಳ್ಬೋದು. ಕ್ಲಿಯರಾ? ಅಂದ್ರೆ ಏನ, ಆ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಎಷ್ಟು ಗಂಟೆಗಳ ಕಾಲ ಹರಿಯುತ್ತೆ ಅಷ್ಟು ಸ್ಪೀಡ್, ಅಂದ್ರೆ ಅಷ್ಟು ಬಿಸಿ ಆಗ್ತದ್ರಿ. ಅಲ್ಲಿ ತನಕ ಬಿಸಿ ಆಗಂಗಿಲ್ಲ. ನಾವು ಮನೆಯಲ್ಲಿ ವಿದ್ಯುತ್ ಒಲೆ ಕಾಸ್ತಿರ್ತಾವ, ವಿದ್ಯುತ್ ಒಲೆ ಸ್ಟಾರ್ಟ್ ಮಾಡಿಕೊಳ್ಳಿ, ಲೈಟ್ ಆನ್ ಮಾಡ್ತಾವ ಅಥವಾ ಬಟನ್ ಆನ್ ಮಾಡ್ತದ, ವಿದ್ಯುತ್ ಒಲೆ ಸ್ಟಾರ್ಟ್ ಆಗ್ತದ, ಮತ್ತೆ ಆಫ್ ಮಾಡ್ತಾವ, ಅವಾಗ ಬಿಸಿ ಹೆಚ್ಚಾಗ್ತದ? ಇಲ್ಲ, ಬಿಸಿ ಆಗಂಗಿಲ್ಲ. ಯಾಕ? ಟೈಮ್ ಹೆಚ್ಚಿಗೆ ಇಲ್ಲ ರೀ. ಅದ ಒಂದ್ ವೇಳೆ ನಾವು 1 ಗಂಟೆವರೆಗೆ ಸ್ಟಾರ್ಟ್ ಮಾಡಿಬಿಟ್ಟು ಅಂದ್ರೆ ರೀ, ಸೊ ಫುಲ್ ಹೀಟ್ ಆಗ್ತದ ಅನ್ನೋದು ನೋಡ್ರಿ. ಅಂದ್ರೆ ಟೈಮಿಂಗ್ ಹೆಚ್ಚಿಗೆ ಇದ್ದಂಗ ಹೀಟ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗ್ತದ. ರೋಧ ಹೆಚ್ಚಿತ್ತಂದ್ರ, ಅಡಚಣೆ ಇತ್ತಂದ್ರ ಹೀಟ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗ್ತದ. ವಿದ್ಯುತ್ ಪ್ರವಾಹ ನಿರಂತರವಾಗಿ ಹರಿತಾ ಇತ್ತಂದ್ರ ಅಲ್ಲೇನಾಗ್ತದ, ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್, 1 ಅಂಕದ ಮೇಲೆ ಪ್ರಶ್ನೆ ಬರಬಹುದು. ಸೊ H = ನಾವು ಸೂತ್ರ ಏನ್ ಬರಿತೇವ್ರಿ, I²RT ಬರಿತಾ ಇದಾವೆ. ದಟ್ ಈಸ್ ದ ಮೇನ್ ಫಾರ್ಮುಲಾ. ನೋಡಿ, ಬಹಳ ಅಭ್ಯರ್ಥಿಗಳಿಗೆ ಗೊತ್ತಿರೋದಿಲ್ಲ, ವಿದ್ಯಾರ್ಥಿಗಳಿಗೆ. ನಾವು ಈಗಾಗಲೇ Phi = I × R ಬರೆದಿದ್ದೇವೆ, ಅಥವಾ I = Phi/R ಬರ್ದಿದ್ದೀನಿ, ಅಥವಾ R = Phi/I ಬರ್ದಿದ್ದೀನಿ. ಈಗಾಗಲೇ ನಮ್ಮ ಓಮ್ನ ನಿಯಮದ ಪ್ರಕಾರ ಈಗಾಗಲೇ ಗೊತ್ತಿದೆ. ಓಮ್ನ ನಿಯಮ ಪ್ರಕಾರ, ಯಾವ ನಿಯಮ? ಓಮ್ ರವರ ನಿಯಮದ ಪ್ರಕಾರ ಸೂತ್ರಗಳು ಇದಾವೆ. ಸೊ ತುಂಬ್ರಿ, H ನಾನೇನ್ ಮಾಡ್ತೀನಿ, I ಜಾಗದಾಗ ಇದನ್ನ ತುಂಬ್ತೀನಿ. I ಇದಲ್ಲ, I ಅಂದ್ರೆ ಏನ್ ಹೇಳ್ರಿ, Phi/R. ಸ್ಕ್ವೇರ್ ಇರೋದ್ರಿಂದ ಎರಡಕ್ಕೂ ಸ್ಕ್ವೇರ್ ಆಗ್ತಾನು, ಇಂಟು R ಇದೆ, ಇಂಟು T ಇದೆ, R ಒಂದು R ಹೋಯ್ತು, ಹಂಗಾರೆ ಏನ್ ಉಳಿತು, Phi²T ಉಳಿತು, /R. ಸೊ ಇದು ಯಾವಾಗ ಸೂತ್ರ ಯೂಸ್ ಮಾಡ್ಬೇಕು ಹೇಳ್ರಿ, Phi/RT ಇದ್ದಾಗ ಯೂಸ್ ಮಾಡ್ಬೇಕಾಗ್ತೈತಿ. ನೆನ್ಪಿಟ್ಟುಕೊಳ್ಳಿ. ವೋಲ್ಟೇಜ್ ಕೊಟ್ಟಾಗ, ರೆಸಿಸ್ಟೆನ್ಸ್ ಕೊಟ್ಟಾಗ, ಟಿ ಕೊಟ್ಟಾಗ, ಟೈಮ್ ಅನ್ನ ಕೊಟ್ಟಾಗ. ಇಲ್ಲ, ನಾನು H I² ಹಂಗೆ ಇಡ್ತೀನಿ, I ಹಂಗೆ ಇಡ್ತೀನಿ, R ಬದಲಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. R ಬದಲಾಗಿ ಏನಿದೆ, Phi/I ಇಂಟು ಟಿ. ಅವಾಗ ಒಂದು I ಹೋಯ್ತು, ಅವಾಗ H ಏನಿತ್ತು, I/Ph. ದಟ್ ಈಸ್ ಆಲ್ಸೋ ಸೂತ್ರ. ನೋಡ್ರಿ, 3 ಸೂತ್ರಗಳು ಬಂದು. ಎಷ್ಟು ಸೂತ್ರಗಳು? 3 ಸೂತ್ರಗಳು ಬಂದು. ನೆನ್ಪಿಟ್ಟುಕೋರಿ, ಒಂದು I ಸೂತ್ರ ಇದೆ, ಒಂದು Phi ಸೂತ್ರ ಇದ್ದಾಗ, ಒಂದು ನೋಡ್ರಿ ಇಲ್ಲಿ ಆರ ಇಲ್ಲ, IV ವಿದ್ಯುತ್ ಪ್ರವಾಹ, ವೋಲ್ಟೇಜ್, ಟೈಮ್ ಕೊಟ್ಟಾಗ ಈ ಸೂತ್ರ ಯೂಸ್ ಮಾಡೋದ. ಇಲ್ಲಿ ವಿದ್ಯುತ್ ವಿಭವಾಂತರ, ವೋಲ್ಟೇಜ್, ಟೈಮ್, ರೆಸಿಸ್ಟೆನ್ಸ್. ಇಲ್ಲಿ ಕರೆಂಟ್ ಕೊಟ್ಟಿರ್ತಾರೆ, ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ, ಟೈಮ್ ಕೊಟ್ಟಿರ್ತಾರೆ. ಯಾವ ಸೂತ್ರನೂ ಕರೆಕ್ಟ್, ಎಲ್ಲವೂ ಕರೆಕ್ಟ್. ದೀಸ್ ಆಲ್ ಆರ್ ರೈಟ್ ಅಂತ ನಾವು ಕರಿತಾ ಇದ್ದಾವೆ. ನೆನ್ಪಿಟ್ಕೋರಿ. ಇನ್ನ ಈ ಉಷ್ಣವಾದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದ್ರಲ್ಲಿ ಹೇಳ್ತಾರಪ್ಪ ಅಂದ್ರೆ ಜೌಲ್ಗಳಲ್ಲಿ ಅಳತೆ ಮಾಡ್ತಾ ಇದ್ರು, ಗೊತ್ತಿರಬೇಕು.
ಒಂದು ಕಿಲೋ ಜೌಲ್ ಅಂದ್ರೆ 1000 ಜೌಲ್ ಅನ್ನೋದು ನಿಮ್ಗೆ ಕ್ಲಾರಿಟಿ ಇರ್ಬೇಕಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪಾಯಿಂಟ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ವಿದ್ಯುತ್ ಸಾಮರ್ಥ್ಯ ಅಂತ ನಾವು ಕರಿತಾ ಈಗಾಗಲೇ ನಾವು ನೋಡಿದ್ದು. ಓಮ್ನ ನೇಮ್ ಏನ್ ಹೇಳ್ತಿದ್ದೆ ಹೇಳ್ರಿ, ಒಂದು ವಾಹಕ ಇದೆ, ವಾಹಕದಲ್ಲಿ ಏನಿದೆ ಹೇಳ್ರಿ ವಿದ್ಯುತ್ ಪ್ರವಾಹ ಹರಿತೈತಂದ್ರ ಅದು ವಿಭವಾಂತರಕ್ಕೆ ಏನಾಗಿರ್ತದೆ, ನೇರ ಅನುಪಾತದಲ್ಲಿ ಇರ್ತೈತೆ ಅಂತ ಹೇಳ್ತಾರ. ಸೊ ಹಾಗಾದ್ರೆ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನ್ ಹೇಳ್ರಿ, ಅವುಗಳ ನಡುವಿನ ಸಂಬಂಧ ಫಿ ಇಂಟು ಐ, ದಟ್ ಈಸ್ ರೂಲ್ಸ್. ಪಿ ಇಸ್ ಈಕ್ವಲ್ ಟು ಫಿ ಇಂಟು ಐ. ಹೌದಾ, ಈಗಾಗಲೇ ನಮ್ಗೆ ಗೊತ್ತಿದೆ ಫಿ ಇಸ್ ಈಕ್ವಲ್ ಟು ಸೂತ್ರ ಏನಿದೆ, ಐ ಇಂಟು ಆರ್ ತುಂಬ್ರಿ. ಪಿ ಇಸ್ ಈಕ್ವಲ್ ಟು ಫಿ ಜಾಗದಾಗ ಐ ಆರ್, ಮತ್ತೇನಿದೆ ಇಲ್ಲಿ ಐ ಇದೆ. ಸೊ ಹಾಗಾದ್ರೆ ಐ ಸ್ಕ್ವೇರ್ ಆರ್, ದಟ್ ಈಸ್ ಆಲ್ಸೋ ರೈಟ್. ನೋಡಿ ಇದು ಒಂದು ಸೂತ್ರ ಕ್ಲಿಯರ್ ಆಯ್ತು. ನೋಡಿ ಯಾವ ರೀತಿ ಸೂತ್ರಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಅಥವಾ ಫಿ ಇದೆ, ಇನ್ನು ಐ ಇಸ್ ಈಕ್ವಲ್ ಟು ಬೇಕಾಗಿತ್ತಂದ್ರೆ ಫಿ ಡಿವೈಡ್ ಬೈ ಏನ್ ಬರ್ತದೆ, ಆರ್ ಬರ್ತದೆ ಓಮ್ನ ನಿಯಮದ ಪ್ರಕಾರ. ಅವಾಗ ನಮ್ದು ಸೂತ್ರ ಏನಿದೆ, ಪಿ ಇಸ್ ಈಕ್ವಲ್ ಟು ಫಿ ಇಂಟು ಐ ಇದೆ. ಐ ಅಂದ್ರೆ ಏನ್ ಬರೀತೇನೆ ನಾನು, ಫಿ ಇದೆ ಡಿವೈಡ್ ಬೈ ಆರ್. ಸೊ ಹಾಗಾಗಿ ಪಿ ಇಸ್ ಈಕ್ವಲ್ ಟು ಏನಾಗ್ತದೆ, ಫಿ ಸ್ಕ್ವೇರ್ ಡಿವೈಡ್ ಬೈ ಆರ್ ಆಗ್ತದೆ. ದಟ್ ಈಸ್ ಆಲ್ಸೋ ರೈಟ್. ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿತಕ್ಕಂತ ಸೂತ್ರ 3 ರೈಟ್. ಇದು ವೋಲ್ಟ ಮತ್ತು ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹವನ್ನ ಕೊಟ್ಟಾಗ, ಇದು ಕರೆಂಟ್ ಮತ್ತು ವಿದ್ಯುತ್ ರೋಧ ಕೊಟ್ಟಾಗ, ಇದು ರೋಧ ಮತ್ತು ವೋಲ್ಟೇಜ್ ಅನ್ನ ಕೊಟ್ಟಾಗ ಈ ಸೂತ್ರ ಬಳಸಬಹುದು, ನೀವು ನೆನ್ಪಿಟ್ಕೋರಿ. ಹೌದಾ, ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ. ಸೊ ದಟ್ ಈಸ್ ಏನ್ ಹೇಳ್ರಿ, ಎಸ್ ಐ ಯೂನಿಟ್ ಅನ್ನ ನೋಡೋದಾದ್ರೆ ವ್ಯಾಟ್ಗಳಲ್ಲಿ ಅಳತೆ ಮಾಡ್ತಾರೆ. ಡಬ್ಲ್ಯೂ ಸಂಕೇತ ವ್ಯಾಟ್. ವ್ಯಾಟ್ ಎಷ್ಟು ಕಡಿಮೆ ಇರ್ತದಲ್ಲ ಅಷ್ಟು ಬಿಲ್ ಕಡಿಮೆ ಬರ್ತಾ ಇದೆ, ನೆನ್ಪಿಟ್ಕೋರಿ. ವ್ಯಾಟ್ ಹೆಚ್ಚಿಗೆ ಆದಂತ ಏನಾಗ್ತದೆ ಹೇಳ್ರಿ, ಬಿಲ್ ಹೆಚ್ಚಿಗೆ ಬರ್ತಾ ಇದೆ. ಸೊ ಗೊತ್ತಿರಬೇಕು, 1 ಕಿಲೋ ವ್ಯಾಟ್ ಅಂದ್ರೆ ಸೊ ದಟ್ ಈಸ್ 1000 ವ್ಯಾಟ್ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಹೌದಾ, ಸೊ ಇನ್ನೊಂದು ಬರ್ತದೆ. ಸೊ ಹೆಚ್ಚಿಗೆ ಶಕ್ತಿ ಬೇಕಾಗಿತ್ತು ಅಂದ್ರೆ ನಮ್ ಪವರ್ ಅಪ್ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಒಯ್ತಕ್ಕಂತ, ವಿದ್ಯುತ್ ಆವೇಶನ ಒಯ್ತಕ್ಕಂತ ಶಕ್ತಿ, ದಟ್ ಈಸ್ ಹಾರ್ಸ್ ಪವರ್ ಅಂತ ನಾವು ಕರಿತಾ ಇದ್ದಾವೆ. ದಟ್ ಈಸ್ HP, ಹಾರ್ಸ್ ಪವರ್, ಅಶ್ವಶಕ್ತಿ ಅಂತ ನಾವು ಕರಿತಾ ಇದ್ದಾವೆ. ಹೌದಾ, ಅಶ್ವಶಕ್ತಿ ಅಂದ್ರೆ 746 ವ್ಯಾಟ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ನಮ್ ಭಾವಿ ಮೋಟರ್ಗಳು 1 HP, 2 HP, 5 HP, 7 HP, 10 HP ಇರ್ತಾವಲ್ರಿ. ಸೊ ದಟ್ ಈಸ್ ಪವರ್ ರೇಟ್ ಹೆಚ್ಚಿಗೆ ಇರ್ತದಲ್ಲ ಅಷ್ಟು ಅದಕ್ಕೆ ಏನಿರ್ತದೆ ಅಂದ್ರೆ ಶಕ್ತಿ, ಎನರ್ಜಿ ಹೆಚ್ಚಿಗೆ ಇರ್ತದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಸೊ ಈ ಪಾಯಿಂಟ್ ಸಹಿತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತ ಹೇಳ್ದ. ಸೊ ಬನ್ನಿ ಇವತ್ತಿನ ಮತ್ತೊಂದು ಕೊನೆಯ ಪಾಯಿಂಟ್. ಸೊ ದಟ್ ಈಸ್ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕ್ ಎನರ್ಜಿ ಅಂತ ನಾವು ಕರಿತಾ ಇದ್ದಾವೆ. ಸಂಕೇತ ಏನ್ ಹೇಳ್ರಿ ಈ. ಸೊ ಸಂಕೇತ ಈ, ದಟ್ ಈಸ್ ಒಂದು ವಾಹಕದಲ್ಲಿ ಹರಿಯುವ ವಿದ್ಯುತ್ ಸಾಮರ್ಥ್ಯ ಎಷ್ಟು ಟೈಮ್ ಹೋಗ್ತದೆ. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ ಆಗಿರ್ತಾ ಇದೆ. ಒಂದು ವಾಹಕದಲ್ಲಿ ಸಾಮರ್ಥ್ಯ ಎಷ್ಟು ಕಾಲದವರೆಗೆ ನಡೀತಾ ಇದೆ, ಹೋಗ್ತಾ ಇದೆ, ಅದೇನಾಗಿರ್ತದೆ ವಿದ್ಯುತ್ ಶಕ್ತಿ ಆಗಿರ್ತೈತಿ. ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಈಗಾಗಲೇ ಗೊತ್ತಿತ್ತು. ಪಿ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿತ್ತು. ಪಿ ಅಂದ್ರೆ ಇವೆಲ್ಲ ನೋಡ್ರಿ, ಫಿ ಐ ತುಂಬೋದು, ಐ ಸ್ಕ್ವೇರ್ ಆರ್ ತುಂಬೋದು, ಫಿ ಸ್ಕ್ವೇರ್ ಆರ್. ಸೊ ಎಲ್ಲಾ ಸೂತ್ರಗಳನ್ನ ಇಲ್ಲಿ ಹಾಕ್ಬೋದು ನಾವು. ಯಾಕ ಪಿ ಅಂದ್ರೆ ಇದೆ, ಪಿ ಅಂದ್ರೆ ಫಿ ಐ ಟಿ, ದಟ್ ಈಸ್ ಆಲ್ಸೋ ಸೂತ್ರ. ಅಥವಾ ಇ ಇಸ್ ಈಕ್ವಲ್ ಟು ಪಿ ಅಂದ್ರೆ ಏನಿದೆ ಹೇಳ್ರಿ ಇಲ್ಲಿ, ಐ ಸ್ಕ್ವೇರ್ ಆರ್ ಅದೇ. ಹೌದಾ, ಸೊ ಐ ಸ್ಕ್ವೇರ್ ಆರ್ ನ ಸೂತ್ರ ಇಲ್ಲಿ ಏನಿದೆ ಟಿ. ನೋಡ್ರಿ ಈ ಕಂಡಿಡಿಯಂತ ಸೂತ್ರ ನೋಡ್ರಿ, ಪಿ ಅಂದ್ರೆ ಮಾತಿಂದ ಫಿ ಸ್ಕ್ವೇರ್ ಆರ್ ಇದೆ, ಫಿ ಸ್ಕ್ವೇರ್ ಅಲ್ಲಿ ಟಿ ಇದೆ ಡಿವೈಡ್ ಬೈ ಆರ್. ನೋಡಿ ದಟ್ ಈಸ್ ಆಲ್ಸೋ ರೈಟ್, ದಟ್ ಈಸ್ ಆಲ್ಸೋ, ದಟ್ ಈಸ್ ಆಲ್ಸೋ, ದಟ್ ಈಸ್ ಆಲ್ಸೋ. ಎಲ್ಲಾ ಸೂತ್ರಗಳು ಏನ್ ಹೇಳ್ರಿ ಕರೆಕ್ಟ್ ಆತ ನಾವು ಕರಿತಾ ಇದ್ದೇವೆ. ಅಡಿಷನ್ ಮಾಡ್ತಾ ಇದ್ದೇನೆ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಹೌದಾ, ಎಸ್. ಹಾಗಾದ್ರೆ ಇತರದ SI ಯೂನಿಟ್ ಅನ್ನ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಏಕಮಾನವನ್ನು ನೋಡೋದಾದ್ರೆ, ಸೊ ಇದನ್ನು ಸಹಿತ ಜೌಲ್ಗಳಲ್ಲಿ ಅಳತೆ ಮಾಡ್ತಾ ಇದಾರೆ, ನೆನ್ಪಿಟ್ಕೋರಿ. ವಿದ್ಯುತ್ ಶಕ್ತಿನ ಎತ್ತರ ಅಳತೆ ಮಾಡ್ತಾರೆ ಹೇಳ್ರಿ ಜೌಲ. ಬಟ್ ನಾವಿಲ್ಲಿ ಏನ್ ಮಾಡೋದಪ್ಪ ಅಂದ್ರ ವ್ಯಾವಹಾರಿಕವಾಗಿ ವ್ಯವಹಾರ ಮಾಡಲು ವ್ಯಾವಹಾರಿಕವಾಗಿ ವ್ಯಾವಹಾರಿಕವಾಗಿ ಬಳಸುವ SI ಯೂನಿಟ್ ಬೇರೆ ಇದೆ, ನೆನ್ಪಿಟ್ಕೋರಿ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಕಿಲೋ ವ್ಯಾಟ್ ಅವರ್ ಅಂತ ಕರಿತದೆ. SI ಮಾನ ವ್ಯಾವಹಾರಿಕವಾಗಿ ವಿದ್ಯುತ್ ಶಕ್ತಿಯ ಏಕಮಾನ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಕಿಲೋ ವ್ಯಾಟ್ ಅವರ್ ಅಂತ ಕರಿತಾ ಇದಾವೆ. ಸೊ ವಾಟ್ ಈಸ್ ದ ಈಕ್ವಲ್ ಆಫ್ ಕಿಲೋ ವ್ಯಾಟ್ ಅವರ್. ಒಂದು ಕಿಲೋ ವ್ಯಾಟ್ ಅಂದ್ರೆ ಈಗಾಗಲೇ ಹೇಳಿದೆ ನಾನು 1000 ವ್ಯಾಟ. ಅವರ್ ಅಂದ್ರೆ ಎಷ್ಟು, 60 ನಿಮಿಷ 60 ಸೆಕೆಂಡ್. ಹೌದಾ, ಸೊ ನೋಡ್ರಿ ಎಷ್ಟು ಜೌಲ ಆಗ್ತಾ ಇದೆ, 1000 ಇದೆ, 66 36 ಡಬಲ್ 0. ಸೊ 36 ಒಂದ್ಲೆ 36, 8 ಸೊನ್ನೆ ಅದ್ರಿ 5 ಸೊನ್ನೆಗಳು ಕಂಡು ಬಂದು 0 5 0. ಹಂಗಾರೆ 36 ಇಂಟು 10 ಎಷ್ಟು ಬರಿಬಹುದು, 5 ಜೌಲ್ಗಳ ತಂದು ಬರಿಬಹುದು ನಾವು. ಅಥವಾ ಆದರ್ಶಮಾನ ಬರಿಬೇಕಾದ್ರೆ ಯಾವತ್ತು ಒಂದ ಅಂಕಿ ಮುಂದೆ ಪಾಯಿಂಟ್ ಇರ್ಬೇಕಂತ ಅಥವಾ ಒಂದು ಡಿಜಿಟ್ ಮುಂದೆ. ಸೊ ಇಲ್ಲಿ ಪಾಯಿಂಟ್ ಕೊಟ್ಟು 6 ಕೊಟ್ಟು ಹೋದ್ರೆ ಅವಾಗ ಇಲ್ಲಿ ಆಟೋಮೆಟಿಕ್ ಒಂದು ಇನ್ಕ್ರೀಸ್ ಆಗ್ತಾ ಇದೆ, ದಟ್ ಈಸ್ 10⁶ ಜೌಲ. ನೆನ್ಪಿಟ್ಕೋರಿ, 1 ಕಿಲೋ ವ್ಯಾಟ್ ಅವರ್, 1 ಕಿಲೋ ವ್ಯಾಟ್ ಅವರ್ ದಟ್ ಈಸ್ ಈಕ್ವಲ್ ಟು 3.6 ಇಂಟು 10⁶ ಜೌಲ್ಗಳು ಅಂತ ನಾವು ಕರಿತಾ ಇದಾವೆ. ಸೊ
ಗೊತ್ತಿರಲೇಬೇಕು, ಒಂದ್ ಅಂಕಕ್ಕೆ ಇದು ಬಂದ್ರು ಅಚ್ಚರಿ ಇಲ್ಲ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳೇ ಮುಂದಿನ ಭಾಗದಲ್ಲಿ ಇದೇ ಟಾಪಿಕ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳ ಬಗ್ಗೆ ನೋಡೋಣ. ಸರಣಿ ರೂಪದ ಜೋಡಣೆ ಯಾವ ರೀತಿ ಜೋಡಿಸಬಹುದು, ಸಮಾಂತರ ರೂಪದ ವಿದ್ಯುತ್ ರೋಧಗಳನ್ನ ಯಾವ ರೀತಿ ಜೋಡಿಸಿರ್ತಾರೆ, ಅವುಗಳ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅದ್ರ ಜೊತೆಗೆ ಸಮಸ್ಯೆಗಳು ಸಹಿತ ಬರ್ತಾ ಇದಾವೆ ಅಂತ ಹೇಳ್ತಾ ಅವುಗಳನ್ನು ಸಹಿತ ಚರ್ಚೆ ಮಾಡೋಣ. ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಶುಭ ದಿನ. ಸೊ ಆದಷ್ಟು ಮಟ್ಟಿಗೆ ಹೆಚ್ಚಿಗೆ ನಿಮ್ಮೆಲ್ಲ 10th ವಿದ್ಯಾರ್ಥಿಗಳಿಗೆ ಕಳಿಸ್ರಿ. ನಾವೇನ್ ಹೇಳ್ತದಲ್ಲ ಈ ಕಾನ್ಸೆಪ್ಟ್ಗಳನ್ನ ಬರ್ಕೊಂಡ್ ಬಿಡಿ, ರಿವಿಷನ್ ಆಗ್ತಾ ಇದೆ. ದಟ್ ಈಸ್ ಎಕ್ಸಾಮ್ಗೆ ಅಪ್ಲೈಡ್ ಕ್ವಶನ್ಸ್ ಗಳು ಬರ್ತಕ್ಕಂಥ ಕ್ವಶನ್ಸ್ ಗಳನ್ನು ಸಹಿತ ಈ ಒಂದು ವಿಡಿಯೋಗಳಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ. ಸ್ಟಡಿ ಮಾಡ್ತಾರೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.